ಹಾಯ್ ಫ್ರೆಂಡ್ಸ್, ನಾವು ಹೊಂಟಿದ್ದೇವೆ ತಿಂಡಿಗೆ. ಯಾಕಂದ್ರೆ ಇವತ್ತು ರೈತರ ಕಾಲಾಗಿ ಇವತ್ತು ಹಿಂಡಿ ಬಂದಾಗಿದೆ. ಅದಕ್ಕೆ ನಾವು ರೈತರ ಜೋಡಿ ಕೈ ಜೋಡಿಸೋಣ ಅಂತ ಹೊಂಟಿದ್ದೆವು. ಹೋಗೋ ಮುಂದೆ ಹಾಲು ಕುಡಿಬೇಕಂತ ಇಲ್ಲಿ ತರದೆವು. ಕಬ್ಬಿನ ಹಾಲು ಕುಡಿದೆವು. ಕಬ್ಬಿನ ಹಾಲು ಎಷ್ಟು ರುಚಿ ಇದೆ ಅಂದರೆ ಅದೇನು ಹೇಳಲಿಲ್ಲ. ಹಾಗೆ ನಮ್ಮ ಫ್ರೆಂಡ ನಾನು ಕುಡ್ಕೊಂಡು ಮತ್ತೆ ಹೋಗ್ಬೇಕಂತ ಹೊಂಟೆವು. ಎಷ್ಟು ಚೆನ್ನಾಗಿ ಹಾಲಿದಾವಂದು ತೆಗಿತಾನಂದ್ರೆ ಸೂಪರ್. ಹಾಗೆ ಇಂಡಿಗೆ ಹೊಂಟೆವು. ನೋಡಿ, ಇಂಡಿಗೆ ಬಂದೆವು. ಇಂಡಿ ನೋಡ್ತೀವಪ್ಪ, ಎಲ್ಲ ರೋಡ್ ಬಂದವಂದೆವು. ಮತ್ತು ಹಿಂಗೆ ನಡಿಯಿಂದ ನಡೆಯುತ್ತೆ. ಮತ್ತು ನಡಿಯಿಂದ ಹೊಂಟೆವು. ನಡಿಯಿಂದ ಹೋಗೋ ಮುಂದೆ ನೋಡ್ತೇವೆ ರೋಡ್ ಅಪ್ಪ ಪೂರಾ ಗಾಡಿಗಳೆಲ್ಲ ಈ ಕಡೆ ಒಟ್ಟು ರೋಡ್ಗಳು ಬಂದಿವೆ. ಇವತ್ತು ರೈತರ ಸಂಘಟನೆ ಅಂದ್ರೆ ಸುಮ್ಮದ, ಮತ್ತು ಎಲ್ಲ ರೋಡ್ ಬಂದಿರೋವೆಲ್ಲಪ್ಪ ಅಂದು ಮತ್ತೆ ಹಂಗೆ ಹೊಂಟೀನಿ. ಮುಂದೆ ಹೋಗ್ಬೇಕು. ಇದು ನೋಡಪ್ಪ ಗಾಡಿಗಳು ಕಿಲ್ಲಿ ಅಂದೆ ಬೆರ್ಸೋದು ಇವತ್ತಂದು ಒಟ್ಟು ಸರ್ಕಾರದೆಲ್ಲ ಬಂದಿದ್ದಂಗೆ ಅದಕ್ಕೆ ಹಿಂಗೆ ಹೊಂಟೆವು. ಹೋಗ್ಕೋತ ಹಂಗೆ ಹೋಗ್ಬೇಕಂತ ಹೊಂಟಕ್ಕಾರ ಮುಂದೆ ನೋಡ್ತೀನಿ, ಯಪ್ಪ ಇಲ್ಲಿ ಪೊಲೀಸರು, ಎಲ್ಲ ಕಡೆ ಪೊಲೀಸರು ಅದಾರ ಅಂದ್ರೆ ರೈತರ ಪವರೇ ಅಷ್ಟು ಆದತ್ತ ಅಂದೆ ನಾನು. ಸುಮ್ಮದ ಮತ್ತು ರೈತರ ಪವರ್ ಅಂದ್ರೆ ಹಾಗೆ ಬಂದೆವು. ನೋಡ್ತೀವಿ ಎಲ್ಲ ಕಡೆಗೆ ಅಂಗಡಿಗಳು ಬಂದು ಇವತ್ತೆಲ್ಲ ಬಂದು ಬೆರ್ಸೇ ಅಲ್ಲ ಅಂದೆ ನಾವು ಭೀ. ಹಾಗೆ ನೋಡ್ತೀವಿ. ಮುಂದೆ ಬಂದು ನೋಡ್ಬೇಕಂದ್ರೆ ಯಪ್ಪ ಇದು ಮೆಡಿಕಲ್ನು ಬಂದಿದ್ದಿಲ್ಲಿ ಎಲ್ಲ ಬಂದಿದ್ದಂಗೆ ಕಾಣಿಸ್ತಂದು. ಹಾಗೆ ನಾವು ಹೋಗ್ತೀನಿ ಅಂದವ. ದಮ್ಮವ ನಾನು ಬರ್ತೀನಿ ಅಂದೆ. ನನ್ನ ಫ್ರೆಂಡ್ ಅಂದ ನಾನು ಮುಂದೆ ನಿಮ್ಮ ಮುಂದಂದು ರೈತರ ಜೋಡಿ ಕೈ ಜೋಡ್ಸಂತ ಹೋಗ್ಬೇಕಂದ್ರೆ ನೋಡಿಲಿ ಎಲ್ಲ ಪೂರಾ ಬ್ಲಾಕ್ ಆಗಿಬಿಟ್ಟಿವಿ. ಕಾರ್ಗಳು ಎಲ್ಲ ಬಂದ್ ಮಾಡಿ ಪೂರಾ ಸರ್ಕಲ್ ಪೂರಾ ಬಂದು. ನಾವು ಒಂದು ಸ್ವಲ್ಪ ಹೋಗ್ಬೇಕು ರೈತರ ಜೋಡಿ ಕೈ ಜೋಡ್ಸೋಣ ಅಂತ ಹೋದೆವು. ನಾವು ರೈತರ ಜೋಡಿ ಕೈ ಜೋಡ್ಸೋಕ್ಕೆ ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲ ರೈತರು ಇವತ್ತು ಸ್ಟ್ರೈಕ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಏನಾಗ್ತದೆ, ಎಷ್ಟು ಎಲ್ಲೆಲ್ಲ ಕಡಿತಾರತ್ತ ಗೌರ್ಮೆಂಟ್ ರೈತರಿಗೆ ಕೊಡ್ಲಿಕ್ಕೆ ಏನಾಗ್ತದೆ. ಕಾಸುಗೌಡರು, ಅನಿಲ್ ಜಮಾದಾರ್ಸರು, ಬಿ ಡಿ ಪಾಟೀಲ್ರು ಅವ್ರ ಸುದ್ದಕ್ಕೆ ಇವತ್ತಂದ್ರೆ ನಾವು ಅವ್ರ ಜೋಡಿ ಸ್ವಲ್ಪ ಕೈ ಜೋಡಿಸಬೇಕಂತೇಳಿ ರೈತರ ಅಂದ್ರೆ ಮತ್ತು ಅವ್ರು ಬರೋದನ್ನು ಅಂತಿಂಥವ್ರೆಲ್ಲ ಬಂದಾರೆ. ನಾವು ಹೋಗೋದು ದೊಡ್ಡದಲ್ಲ ಅಂತೇಳಿ ನಾವು ಒಂದು ಸ್ವಲ್ಪ ಕೈ ಜೋಡಿಸ್ತೀವಿ. ಧಿಕ್ಕಾರಕ್ಕೆ ಹೋಗಿದ್ರು, ಎಲ್ಲರಿಗೂ ಹೋಗಿದ್ದೆವು. ಅಂತೂ ಹಾಗೆ ಮಾಡಿ ನಡಿ ಹೋಗೋ ಮತ್ತೆ ಹಾಗೆ ಏನೋ ಸ್ವಲ್ಪ ನೋಡಿ ಆಯಿತು. ಸ್ಟ್ರೈಕ್ ಮಾಡ್ದಂಗೆ ಆಯಿತು. ನಡಿ ಊರಿಗೆ ಹೋಗೋ ಮತ್ತೆ ಹೋಗ್ಬೇಕು ಅನ್ನೋಕೆ ನೋಡಿದೆವು. ಎಲ್ಲರೂ ಧಿಕ್ಕಾರ ಭಾಳ ಜೋರಾಗಿ ಹೋಗ್ಲಿಕ್ಕತ್ತಿರು. ಏನಿಲ್ಲ, ಒಂದು ಸ್ವಲ್ಪ 3600 ಬೇಡಕತ್ತರ್ತ ರೈತರಿಗೋಸ್ಕರ ಏನು ಮಾಡ್ಲಿಕ್ಕೂ ಹಿಂದೆ ಸರಿಬಾರ್ದು ನನ್ನ ಅನಿಸಿಕೆ ಅದ. ಏನಾರ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋ ಮಾಡೋದಲ್ಲಿ ಎಲ್ಲರೂ ಒಂದು ಸ್ವಲ್ಪ ತಪ್ಪಾಗಿರ್ತದೆ, ಆದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ರೈತರಿಗಂತೂ ಮೊದಲು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಹಂಗೆ ನೋಡ್ರಿ, ಸ್ಟ್ರೈಕ್ ಅಂತ ಫುಲ್ ಜೋರದ. ಓಕೆ, ಹೋಗ್ತೀನಿ ಬಾ.